ಉಪಚುನಾವಣೆ ಫಲಿತಾಂಶ ಜೊತೆಗೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವು ಇದೀಗ ಹೊರಬೀಳ್ತಾ ಇರುವಂತದ್ದು. ಬೆಳಗ್ಗೆಯಿಂದಲೂ ಸಹ ಮತ ಎಣಿಕೆ ಕಾರ್ಯ ಬಿರುಸಿನಿಂದ ಸಾಗ್ತಾ ಇರುವಂತದ್ದು. ಈಗಾಗಲೇ ಕೆಲ ರಾಜ್ಯಗಳಲ್ಲಿ ಸ್ಪಷ್ಟ ಬಹುಮತದತ್ತ ಬಿಜೆಪಿ ದಾಪುಗಾಲಿಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರದ ಬಾಗಿಲನ್ನು ತೆಗಿತಾ ಇರುವಂತದ್ದು. ಜೊತೆಗೆ ಡಿಎಂಕೆ ಕೂಡ ಈಗ ಸೋಲಿನ ರುಚಿಯನ್ನು ಕಂಡು ತಮಿಳುನಾಡಿನಲ್ಲಿ ಅಧಿಕಾರದಿಂದ ವಂಚಿತವಾಗಿ ಇದೀಗ ಅಲ್ಲಿ ಟಿವಿಕೆ ಅಧಿಕಾರದಲ್ಲಿ ಬರ್ತಾ ಇರುವಂತದ್ದು. ಸಾಕಷ್ಟು ಇದೊಂದು ರಾಜಕೀಯ ಕ್ರಾಂತಿ ಅಂತಾನೆ ಹೇಳ್ಬೋದಾಗಿರುವಂತದ್ದು. ತಮಿಳುನಾಡು, ಪಶ್ಚಿಮ ಬಂಗಾಳ ಜೊತೆಗೆ ಪುದುಚೇರಿ, ಕೇರಳ, ಅಸ್ಸಾಂಗಳಲ್ಲಿ ಇವತ್ತು ಚುನಾವಣಾ ಫಲಿತಾಂಶ ಹೊರಬರ್ತಾ ಇರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಬರಲು ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅಸ್ಸಾಂದಲ್ಲೂ ಇದೀಗ ಆಲ್ರೆಡಿ ಈಗ ಆಡಳಿತಾರೂಢ ಬಿಜೆಪಿ ಇದೆ. ಅದೇ ರೀತಿಯಾಗಿ ಬಿಜೆಪಿ ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸ್ತಾ ಇರುವಂತದ್ದು. ನಾನೀಗ ಸದ್ಯ ನಿಮ್ಗೆ ಒಂದು ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಯಾವ ರಾಜ್ಯದಲ್ಲಿ ಯಾವ ಸೀಟ್ಗಳು, ಎಷ್ಟು ಸ್ಥಾನಗಳನ್ನ ಯಾವ ಪಕ್ಷ ಎಷ್ಟು ಪಡಿತಾ ಇದೆ ಅನ್ನೋದನ್ನ ನಿಮ್ಗೆ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಯಾವ ರೀತಿಯಾಗಿ ಟ್ರೆಂಡ್ ಇದೆ ಅನ್ನೋದನ್ನ ನಿಮ್ಗೆ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇ ಬಾರಿಗೆ ಅಂದ್ರೆ ಫಸ್ಟಿಗೆ ನಾನು ಆಸಾಂ ವಿಚಾರವನ್ನ ನಿಮ್ಗೆ, ಅಂದ್ರೆ ಆಸಾಂದಲ್ಲಿ ಯಾವ ರೀತಿಯಾದ ಬೆಳವಣಿಗೆ ಇದೆ, ಯಾವ ರೀತಿಯಾಗಿ ಒಂದು ಚುನಾವಣಾ ಟ್ರೆಂಡ್ ಇದೆ, ಜೊತೆಗೆ ಯಾವೆಲ್ಲ ಸ್ಥಾನಗಳು ಯಾವ ಪಕ್ಷಕ್ಕೆ ಲಭಿಸ್ತವೆ ಅನ್ನೋದನ್ನ ನಿಮ್ಗೆ ತೋರಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಅಸ್ಸಾಂದಲ್ಲಿ 126 ಸ್ಥಾನಗಳ ಪೈಕಿ ಈಗಾಗಲೇ 122 ಸ್ಥಾನಗಳ ಒಂದು ಫಲಿತಾಂಶ ಇದೀಗ ಘೋಷಣೆ ಆಗ್ತಾ ಇರುವಂತದ್ದು. ಅದರಲ್ಲಿ ಬಿಜೆಪಿ 63 ಸ್ಥಾನಗಳಲ್ಲಿ ಲೀಡಿಂಗ್ ಇದೆ, ಜೊತೆಗೆ 19 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿರುವಂತದ್ದು. ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ ಕಾಂಗ್ರೆಸ್ 20 ಸ್ಥಾನಗಳಲ್ಲಿ ಲೀಡಿಂಗ್ ಇದೆ, ಅಂದ್ರೆ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಯಾವುದೇ ಸ್ಥಾನವನ್ನ ಸದ್ಯದ ಮಟ್ಟಿಗೆ ಗೆಲುವನ್ನು ಕಂಡಿಲ್ಲ. ಜೊತೆಗೆ ಬಿಒಪಿ ಈ ಪಕ್ಷವು ಸಹ ಅಲ್ಲಿ 9 ಸ್ಥಾನಗಳಲ್ಲಿ ಲೀಡಿಂಗ್ ಅನ್ನ ಮುಂದುವರಿತಾ ಇರುವಂತದ್ದು. ಜೊತೆಗೆ 1 ಸ್ಥಾನಗಳಲ್ಲಿ ಈ ಪಕ್ಷ ಗೆಲುವನ್ನು ಕಂಡಿರುವಂತದ್ದು. ಅಲ್ಲದೆ ಎಜಿಪಿ ಈ ಪಕ್ಷವು ಸಹ 7 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತದ್ದು, 1 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿರುವಂತದ್ದು. AIUDF ಇದು 1 ಸ್ಥಾನಗಳಲ್ಲಿ ಗೆಲುವನ್ನು ಕಂಡು 1 ಸ್ಥಾನಗಳಲ್ಲಿ ಅದೇ ಒಂದು ಸ್ಥಾನವನ್ನ ಗೆಲುವನ್ನು ಕಂಡಿರುವಂತದ್ದು. ಇದು ಅಸ್ಸಾಂ ಚುನಾವಣೆಯ ಫಲಿತಾಂಶ. ಆದ್ರೆ ಅಸ್ಸಾಂದಲ್ಲಿ ಈ ಬಾರಿಯೂ ಸಹ ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುವುದು ದಟ್ಟವಾಗಿರುವಂತದ್ದು. ಇನ್ನು ಕೇರಳದ ವಿಚಾರವನ್ನ ನೋಡಿದಾಗ ಕೇರಳದಲ್ಲಿ ನೋಡ್ಬೇಕಾದ್ರೆ 140 ಸ್ಥಾನಗಳ ಪೈಕಿ 126 ಸ್ಥಾನಗಳ ಫಲಿತಾಂಶ ಹೊರಬರ್ತಾ ಇರುವಂತದ್ದು. ಅದರಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ UDF ಅಂದ್ರೆ ಕಾಂಗ್ರೆಸ್ ನೇತೃತ್ವದ UDF 21 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು 42 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು. ಜೊತೆಗೆ CPIM 6 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು 20 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು. ಜೊತೆಗೆ IUML ಸ್ಥಳೀಯ ಪಕ್ಷ 13 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಜೊತೆಗೆ 9 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು. ಇನ್ನು CPI ಇದು 3 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು 5 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿರುವಂತದ್ದು. ಮತ್ತೊಂದು ಪಕ್ಷ KEC ಇದು 1 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು 6 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿರುವಂತದ್ದು. ಇದು ಕೇರಳದ ಒಂದು ಒಟ್ಟಾರೆಯಾದ ಸದ್ಯದ ಟ್ರೆಂಡಿಂಗ್ ಫಲಿತಾಂಶವನ್ನು ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ UDF ಅಧಿಕಾರದತ್ತ ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು, LDF ಅಧಿಕಾರವನ್ನು ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಾಗ್ತಾ ಇರುವಂತದ್ದು. ಇನ್ನು ಪುದುಚೇರಿ ವಿಚಾರಕ್ಕೆ ಬಂದಾಗ ಅದೇ ರೀತಿಯಾಗಿ ನಾವು ಇನ್ನೊಂದು ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಪುದುಚೇರಿ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ ಅರ್ಥ ಆಗುತ್ತೆ. 30 ಸ್ಥಾನಗಳಲ್ಲಿ ಈಗಾಗಲೇ ನಮಗೆ 26 ಸ್ಥಾನಗಳ ಫಲಿತಾಂಶ ಹೊರಬೀಳ್ತಾ ಇರುವಂತದ್ದು. ಅಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ AINRC 3 ಸ್ಥಾನಗಳಲ್ಲಿ ಒಂದು ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಜೊತೆಗೆ 9 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಅಲ್ಲೂ ಸಹ DMK ಪಕ್ಷ ಇದೆ, 4 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು 1 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು. ಬಿಜೆಪಿ ಅಲ್ಲೂ ಸಹ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು 2 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು. ಜೊತೆಗೆ ಇಂಡಿಯಾ ಮೈತ್ರಿಕೂಟ 0 ಸುತ್ತಿರುವಂತದ್ದು. ಕೇವಲ 3 ಸ್ಥಾನಗಳಿಗೆ ಅಲ್ಲಿ ಗೆಲುವನ್ನು ಕಂಡಿರುವಂತದ್ದು. ಯಾವುದೇ ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿಲ್ಲ, 3 ಸ್ಥಾನಗಳಲ್ಲಿ ಅಲ್ಲಿ ಗೆಲುವನ್ನು ಕಂಡಿರುವಂತದ್ದು. ಅಲ್ಲದೆ TVK ಅಲ್ಲಿ 1 ಸ್ಥಾನವನ್ನ ಗೆಲುವು ಕಾಣುವ ಮೂಲಕ ಅಕೌಂಟ್ ಅನ್ನ ಓಪನ್ ಮಾಡಿದೆ ಅಂತಾನೆ ಹೇಳ್ಬೋದಾಗಿರುವಂತದ್ದು. ಇದು ಪುದುಚೇರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ. ಇಲ್ಲಿ 30 ಸ್ಥಾನಗಳಿಗೆ ಚುನಾವಣೆ ನಡೆದಿರುವಂತದ್ದು ಇಲ್ಲಿನ ವಿಧಾನಸಭೆಗೆ. ಅಲ್ಲಿನ ಫಲಿತಾಂಶವನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಅಲ್ಲಿ ಬಿಜೆಪಿ ಎಲ್ಲ ಒಂದು ಕಡೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತುಗಳು ಸಹ ಇಲ್ಲಿನ ಒಂದು ಚುನಾವಣಾ ಫಲಿತಾಂಶವನ್ನು ನೋಡಿದಾಗ ಅರ್ಥ ಆಗುತ್ತೆ. ಮತ್ತೊಂದು ಮಹತ್ವದ ಒಂದು ವಿಚಾರವಾಗಿರುವಂತದ್ದು ತಮಿಳುನಾಡಿನ ವಿಧಾನಸಭಾ ಚುನಾವಣಾ ಫಲಿತಾಂಶ. ಸಾಕಷ್ಟು ಒಂದು ಕುತೂಹಲವನ್ನ ಮೂಡಿಸಿದ ಈ ಚುನಾವಣಾ ಫಲಿತಾಂಶದಲ್ಲಿ ನೋಡಬೇಕಾದ್ರೆ ಎಲ್ಲವೂ ಸಹ ಇಲ್ಲಿ ಚುನಾವಣಾ ಫಲಿತಾಂಶದಲ್ಲಿ ಚುನಾವಣಾ ಸಮೀಕ್ಷೆಗಳು ಸಹ ಉಲ್ಟಾ ಹೊಡೆದಿರುವಂತದ್ದು. ಸದ್ಯದಲ್ಲಿ ನೋಡಿದಾಗ ಅರ್ಥ ಆಗುತ್ತೆ, TVK ತಮಿಳ ವೆಟ್ರಿ ಕಜಗಂ ಅಂದ್ರೆ ನಟ ವಿಜಯ್ ಅವರ ನೇತೃತ್ವದ ಅವರ ನಾಯಕತ್ವದ ಪಕ್ಷ ಇವತ್ತು ತಮಿಳುನಾಡಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿದೆ ಅಂದ್ರೆ ತಪ್ಪಾಗಲಾರದು. 109
ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ಒಂದು ಪಕ್ಷವಾಗಿರುವಂತದ್ದು ಇದು ಟಿವಿಕೆ. ಅಲ್ಲದೆ ಡಿಎಂಕೆ 58 ಸ್ಥಾನಗಳು, ಎಐಡಿಎಂಕೆ 44 ಸ್ಥಾನಗಳು, ಪಿಎಂಕೆ 5 ಸ್ಥಾನಗಳು, ಕಾಂಗ್ರೆಸ್ 5 ಸ್ಥಾನಗಳು, ಬಿಜೆಪಿ 3 ಸ್ಥಾನಗಳು, ಐಯುಎಂಎಲ್ 2 ಸ್ಥಾನಗಳು. ಇನ್ನು ನಾವು ಮೈತ್ರಿಕೂಟದ ಪ್ರಕಾರವನ್ನು ನೋಡ್ಬೇಕಾದ್ರೆ ಇಲ್ಲಿ ಟಿವಿಕೆ ನೋಡಿದ್ರೆ ಅಂದ್ರೆ ಮುನ್ನಡೆ 101 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರುವಂತದ್ದು. ಜೊತೆಗೆ ಡಿಎಂಕೆ 52 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು, ಎಡಿಎಂಕೆ 44 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಅಲ್ಲದೆ ಪಿಎಂಕೆ ಪಟ್ಟೈ ಮಕ್ಕಳ ಕಚ್ಚಿ ಪಿಎಂಕೆ ಪಕ್ಷ 5 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಜೊತೆಗೆ ಕಾಂಗ್ರೆಸ್ 1 ಸ್ಥಾನಗಳಲ್ಲಿ ಗೆಲುವನ್ನ ಕಂಡು 4 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಅಲ್ಲದೆ ಇನ್ನೊಂದು ಪಕ್ಷ ಭಾರತೀಯ ಜನತಾ ಪಕ್ಷ ಇಲ್ಲಿ 0 ಅಂದ್ರೆ ಯಾವುದೇ ಸ್ಥಾನವನ್ನು ಗೆದ್ದಿಲ್ಲ, ಕೇವಲ 3 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನೊಂದು ಪಕ್ಷ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಇಲ್ಲಿ ಯಾವುದೇ ಗೆಲುವನ್ನು ಕಂಡಿಲ್ಲ, ಕೇವಲ ಮುನ್ನಡೆಯನ್ನ ಈ ಪಕ್ಷ 2 ಸ್ಥಾನಗಳಲ್ಲಿ ಕಾಯ್ದುಕೊಂಡಿರುವಂತದ್ದು. ವಿದುತ್ತಲ್ ಚಿತ್ರುಗೈ ಕಚ್ಚಿ ವಿಸಿಕೆ ಪಕ್ಷ ಇಲ್ಲಿ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಜೊತೆಗೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಸಿಪಿಐಎಂ ಈ ಪಕ್ಷವು ಸಹ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿಪಿಐ ಈ ಪಕ್ಷವು ಸಹ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇನ್ನು ದೇಶೀಯ ಮುರುಪಕ್ಕು ದ್ರಾವಿಡ ಕಜಗಂ ಡಿಎಂಡಿಕೆ ಈ ಪಕ್ಷವು ಸಹ ಇಲ್ಲಿ 1 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಅಮ್ಮ ಮಕ್ಕಳ ಮುನೇತ್ರ ಕಜಗಂ AMMKMNKZ ಈ ಪಕ್ಷವು ಸಹ 1 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಸದ್ಯದ ಟ್ರೆಂಡ್ ಪ್ರಕಾರ 8 ಸ್ಥಾನಗಳಲ್ಲಿ ಟಿವಿಕೆ ಗೆಲುವನ್ನು ಕಂಡಿರುವಂತದ್ದು. ಜೊತೆಗೆ ಡಿಎಂಕೆ 6 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿರುವಂತದ್ದು. ಇದು ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಸದ್ಯದ ಫಲಿತಾಂಶದ ವಿವರವನ್ನು ನೋಡಬೇಕಾದ್ರೆ ಇದು ನಮಗೆ ಇಷ್ಟ ಸದ್ಯದ ಮಾಹಿತಿ ಇದೀಗ ಚುನಾವಣಾ ಆಯೋಗದ ಅಂಕಿ ಅಂಶಗಳ ಪ್ರಕಾರ ನಾವು ನಿಮಗೆ ಒಂದು ಈ ಮಾಹಿತಿಯನ್ನ ಕೊಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ನೋಡ್ಬೇಕಾದ್ರೆ ಇಲ್ಲಿ ವೆಸ್ಟ್ ಬೆಂಗಾಳ ವಿಚಾರ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಸದ್ಯ 9 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಕಂಡಿರುವಂತದ್ದು. 294 ವಿಧಾನಸಭಾ ಸ್ಥಾನಗಳಿಗೆ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೆದಿರುವಂತದ್ದು. 292 ಅಂದ್ರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇರುವಂತದ್ದು. ಬಿಜೆಪಿ 189 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು 9 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು. ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ ಈ ಪಶ್ಚಿಮ ಬಂಗಾಳದಲ್ಲಿ AITC ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಮಮತಾ ಬ್ಯಾನರ್ಜಿ ನೇತೃತ್ವದ ಪಕ್ಷ ಇಲ್ಲಿ 88 ಸ್ಥಾನಗಳನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. 1 ಸ್ಥಾನಗಳಲ್ಲಿ ಗೆಲುವನ್ನ ಕಂಡಿರುವಂತದ್ದು. ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಅಂದ್ರೆ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. AJUP ಇದೊಂದು ಪಕ್ಷ ಸ್ಥಳೀಯ ಪಕ್ಷ 2 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಜೊತೆಗೆ CPIM ಇದು 1 ಸ್ಥಾನದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಇವು ಪಂಚ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಸದ್ಯದ ಫಲಿತಾಂಶ. ಸದ್ಯ ಈಗ 5 ಗಂಟೆ ಆಗ್ತಾ ಬರ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದಲೂ ಸಹ ಚುನಾವಣಾ ಮತ ಎಣಿಕೆ ಕಾರ್ಯ ಮುಂದುವರಿತಾ ಇರುವಂತದ್ದು. ಸದ್ಯ ಬಹುತೇಕ ಮಧ್ಯಾಹ್ನದ ಹಂತದಲ್ಲಿ ನಮಗೆ ಇಡೀ ಚುನಾವಣಾ ಚಿತ್ರಣ ಅಂದ್ರೆ ಚುನಾವಣಾ ಫಲಿತಾಂಶದ ಸಂಪೂರ್ಣ ಚಿತ್ರಣ ದೊರೆತಂತಾಗಿರುವಂತದ್ದು. ಆದರೆ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಯಾದ ಬಳಿಕವೇ ನಮಗೆ ಇಲ್ಲಿನ ಎಲ್ಲ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತೆ. ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನ ಪಡೆಯುತ್ತೆ, ಯಾವ ರಾಜ್ಯದಲ್ಲಿ ಯಾವ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮಗೆ ಮುಂದಿನ ಹಂತಗಳಲ್ಲಿ ಮುಂದಿನ ಕೆಲವು ಗಂಟೆಗಳಲ್ಲಿ ನಮಗೆ ಸಂಪೂರ್ಣ ಚಿತ್ರಣದ ಇದಂದ್ರೆ ಇಡೀ 5 ರಾಜ್ಯಗಳ ಚುನಾವಣಾ ಫಲಿತಾಂಶದ ಸಂಪೂರ್ಣ ಚಿತ್ರಣ ನಮಗೆ ತಿಳಿದು ಬಂದ ನಂತರವೇ ನಮಗೆ ಮುಂದಿನ ಅಂದ್ರೆ 5 ರಾಜ್ಯಗಳಲ್ಲಿ ಯಾರು ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗುತ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಸಾಕಷ್ಟು ಟ್ರೆಂಡ್ ಅಂದ್ರೆ ಬದಲಾವಣೆ ಆಗ್ತಾ ಇದೆ. ಆದ್ರೆ ತಮಿಳುನಾಡಿನಲ್ಲಿ ಮಾತ್ರ ಸಾಕಷ್ಟು ತೀವ್ರ ಸಂಚಲನವನ್ನ ಜೊತೆಗೆ ಕುತೂಹಲವನ್ನ ಮೂಡಿಸಿತ್ತು. ಆದ್ರೆ ಸಮೀಕ್ಷೆಗಳು ಸಹ ಉಲ್ಟಾ ಹೊಡೆದಿರುವಂತದ್ದು. ವಿಜಯ್ ಸಿಎಂ ಆಗ್ತಾರೆ, ಸಿಎಂ ಆಗುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾರೆ ಅನ್ನೋ ಚರ್ಚೆಗಳು ಸಹ ಇಲ್ಲಿ ಮೂಡಿ ಬರ್ತಾ ಇರುವಂತದ್ದು. ಜೊತೆಗೆ ಕೇಳಿ ಬರ್ತಾ ಇರುವಂತದ್ದು ವಿಜಯ್ ಯಾವಾಗ ಗೆಲುವಿನ ನಗೆಯನ್ನು ಬೀರ್ತಾರೆ. ಈಗ ಆಲ್ರೆಡಿ ಅಲ್ಲಿ ಕೊಳತ್ತೂರಲ್ಲಿ ಹಾಲಿ ಸಿಎಂ ಅಂದ್ರೆ ಡಿಎಂಕೆಯ ಮುಖ್ಯಸ್ಥ ಸ್ಟಾಲಿನ್ ಅವರು ಸೋಲನ್ನ ಅನುಭವಿಸಿರುವಂತದ್ದು. ಅಲ್ಲದೆ ಈಗ ಟಿವಿಕೆ ತಮಿಳುನಾಡಲ್ಲಿ ತಮ್ಮದೇ ಆದ ರಾಜ್ಯಭಾರವನ್ನು ಮಾಡಲು ಇದೀಗ ಅಣಿಯಾಗ್ತಾ ಇರುವಂತದ್ದು. ಟಿವಿಕೆ ವಿಜಯ್ ಒಂದು ಯುಗ ತಮಿಳುನಾಡಲ್ಲಿ ಆರಂಭವಾಗುತ್ತೆ. ಯಾಕಂದ್ರೆ ತಮಿಳುನಾಡಿಗೆ ವಿಚಾರ ನೋಡಿದ್ರೆ ತಮಿಳುನಾಡು ರಾಜಕಾರಣಕ್ಕೆ ಜೊತೆಗೆ ಸಿನಿಮಾ ಲೋಕಕ್ಕೆ ವಿನಾಭಾವ ನಂಟು. MGR, ಜಯಲಲಿತಾ, ವಿಜಯಕಾಂತ್ ಇವರೆಲ್ಲರೂ ಸಹ ಈ ರೀತಿಯಾಗಿ ಒಂದು ತಮಿಳುನಾಡು ರಾಜಕಾರಣದಲ್ಲಿ ಇತಿಹಾಸವನ್ನು ನಿರ್ಮಿಸಿದ್ರು. ಜೊತೆಗೆ ಜಯಲಲಿತಾ ವಿಚಾರದಲ್ಲಿ ಜೊತೆಗೆ MGR ಹಾದಿಯಲ್ಲೇ ವಿಜಯ್ ಸಾಗುತ್ತಿದ್ದಾರೆ ಅನ್ನೋ ಮಾತುಗಳು ಸಹ ಈಗ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ತಮಿಳುನಾಡಿನ ಸದ್ಯದ
ಚುನಾವಣಾ ಫಲಿತಾಂಶ ಸಾಕಷ್ಟು ರೋಚಕವಾಗಿರುವಂತದ್ದು. ಎಲ್ಲ ನಾಯಕರಿಗೂ ಸಹ ಶಾಕ್ಗೆ ಒಳಗಾಗಿರುವಂತದ್ದು. ಎಲ್ಲರ ನಾಯಕರು ದಿಗಿಲು ಬಡಿದು ಕುಳಿತಿರುವಂತದ್ದು. ಅಷ್ಟರ ಮಟ್ಟಿಗೆ ತಮಿಳುನಾಡು ವಿಧಾನಸಭಾ ಚುನಾವಣಾ ಫಲಿತಾಂಶ ರೋಚಕತೆಯನ್ನು ಮೂಡಿಸಿರುವಂತದ್ದು, ಜೊತೆಗೆ ಕುತೂಹಲವನ್ನು ಮೂಡಿಸಿರುವಂತದ್ದು. ವಿಜಯ್ ವಿಚಾರದಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ವಿಜಯ್ಗೆ ಯಂಗ್ಸ್ಟರ್ ಅಂದ್ರೆ ಯುವ ಮತದಾರರು ಕೈ ಹಿಡಿದಿರುವಂತದ್ದು. ಮುಖ್ಯವಾಗಿ ಮಹಿಳಾ ಮತದಾರರು ವಿಜಯ್ ಅವರನ್ನ ಕೈ ಹಿಡಿದಿದ್ದಾರೆ ಅಂತಾನೆ ಹೇಳ್ಬಹುದಾಗಿರುವಂತದ್ದು. ತಮಿಳುನಾಡಿನ ಡಿಎಂಕೆ ಸರ್ಕಾರದ ವೈಫಲ್ಯಗಳಲ್ಲಿ ಮೊದಲನೇದಾಗಿರುವಂತದ್ದು. ಅಲ್ಲಿ ನಾವು ಸಹ ತಮಿಳುನಾಡು ಚುನಾವಣಾ ಫಲಿತಾಂಶದ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ನಾವು ಅಲ್ಲಿ ಗ್ರೌಂಡ್ ರಿಪೋರ್ಟ್ಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸ್ಥಳೀಯ ಮಾಹಿತಿಗಳ ಪ್ರಕಾರ ಅಲ್ಲಿನ ಜನರು ಹೇಳಿರುವಂತೆ ತಮಿಳುನಾಡು ರಾಜ್ಯದಲ್ಲಿ ಅಂದ್ರೆ ತಮಿಳುನಾಡು ಎಂಟೈರ್ ರಾಜ್ಯದಲ್ಲಿ ಅಲ್ಲಿ ಅಕ್ರಮ ಚಟುವಟಿಕೆಗಳು ಅಂದ್ರೆ ಮುಖ್ಯವಾಗಿ ಯುವಕರು ಗಾಂಜಾ ದಾಸರಾಗ್ತಾ ಇದ್ರು, ಜೊತೆಗೆ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇದ್ರು. ಹಳ್ಳಿಗೂ ಸಹ ಮಾದಕ ವಸ್ತುಗಳ ಮಾರಾಟ ಜಾಲ ವ್ಯಾಪಿಸಿತ್ತು ಅನ್ನೋ ಆರೋಪಗಳನ್ನ ಸಹ ಅಲ್ಲಿನ ಜನರು ಮಾಡ್ತಾ ಇದ್ರು. ಅಲ್ಲದೆ ಮುಖ್ಯವಾಗಿ ಇನ್ನೊಂದು ವಿಚಾರ ನೋಡ್ಬೇಕಾದ್ರೆ ತಮಿಳುನಾಡಲ್ಲಿ ಡಿಎಂಕೆ ಸರ್ಕಾರದ ನೇತೃತ್ವದಲ್ಲಿ ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ವು. ಮಹಿಳೆಯರಿಗೆ ತಮಿಳುನಾಡು ಸೇಫೆಸ್ಟ್ ರಾಜ್ಯ ಅಲ್ಲ ಅಂದ್ರೆ ಸುರಕ್ಷಿತವಾದ ರಾಜ್ಯ ಅಲ್ಲ ಅನ್ನೋ ಆರೋಪಗಳನ್ನ ಜನರು ಮಾಡ್ತಾ ಇದ್ರು, ಜೊತೆಗೆ ವಿಪಕ್ಷಗಳು ಮಾಡ್ತಾ ಇದ್ವು. ಈ ಎಲ್ಲ ಕಾರಣಕ್ಕಾಗಿ ಮಹಿಳೆಯರು ಡಿಎಂಕೆ ಸರ್ಕಾರದ ಒಂದು ಜನವಿರೋಧಿ ನೀತಿ ಜೊತೆಗೆ ದುರಾಡಳಿತಕ್ಕೆ ಬೇಸತ್ತು ಎಲ್ಲ ಒಂದ್ ಕಡೆ ಟಿವಿಕೆಗೆ ಮತ ನೀಡಿ ಟಿವಿಕೆಯನ್ನ ಗೆಲ್ಲಿಸೋ ನಿಟ್ಟಿನಲ್ಲಿ ಮಹಿಳೆಯರು ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರ ಅನ್ನೋ ಚರ್ಚೆಗಳು ಸಹ ಇಲ್ಲಿ ಮೂಡಿಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸದ್ಯ ನೋಡ್ಬೇಕಾದ್ರೆ ತಮಿಳುನಾಡು ವಿಧಾನಸಭಾ ಕ್ಷೇತ್ರ ಜೊತೆಗೆ ಪುದುಚೇರಿ, ಕೇರಳ, ಅಸ್ಸಾಮು, ಪಶ್ಚಿಮ ಬಂಗಾಳ ಈ ಎಲ್ಲ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ ಸದ್ಯದ ಮಟ್ಟಿಗೆ ಈ ರೀತಿಯಾಗಿರುವಂತದ್ದು. ಅಂದ್ರೆ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಈ ರೀತಿಯಾಗಿರುವಂತದ್ದು. ಮುಂದಿನ ಹಂತಗಳಲ್ಲಿ ಮತ್ತೆ ಯಾವ ರೀತಿಯಾದ ಫಲಿತಾಂಶ ಬರುತ್ತೆ, ಯಾವ ರೀತಿಯಾದ ಟ್ರೈಲಿಂಗ್ ಇರುತ್ತೆ ಅಂದ್ರೆ ಟ್ರೆಂಡ್ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಮಗೆ ಮುಂದಿನ ಹಂತಗಳಲ್ಲಿ ನಾವು ನಿಮಗೆ ತಿಳಿಸುವ ಪ್ರಯತ್ನವನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.